ಕಪ್ಪು ಚುಕ್ಕೆ ಇರಲಾದ ಕೆಲಸ ಮಾಡುತ್ತಿದ್ದು ಇದು ಬಿಜೆಪಿ ಅವರಿಗೆ ಇರಿಸಲಾರದೆ ಕೇಂದ್ರದ ಸಂಚಾರದಿಂದ ಒಂದು ಒಳನಂಬಿಕೆಯಿಂದ ನಮ್ಮ ಗೌರವ್ ಅವರಿಗೆ ಅವರ ಒಂದು ಸ್ಥಾನವನ್ನು ದುರುಪಯೋಗಗೊಳಿಸುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಟ್ಟು ಅದೇ ಮೂಲಕ ಕಾಂಗ್ರೆಸ್ ಸ್ಥಿರ ಸರ್ಕಾರಕ್ಕೆ ಇಳಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಇದಕ್ಕಾಗಿ ಇವತ್ತಿನ ದಿವಸ ನಾವು ಶ್ರೀಮಾನ್ ಎಂ ಪಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾರಂಭ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಸಹ ರಾಜ್ಯಪಾಲರ ಕ್ರಮ ಏನಿದೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿಯರು ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಅವ್ರಿಗೆ ಕಳಂಕ ತರಬೇಕು. ರಾಜ್ಯ ಸರ್ಕಾರ ಏನು 136 ಸೀಟ್ಗಳನ್ನು ಪಡ್ಕೊಂಡು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಒಂದು ಸುಳ್ಳು ಆಪಾದನೆ ಮೇಲೆ ಇವತ್ತು ಸಹ ಅವ್ರ ಮೇಲೆ ಇವತ್ತು ಸಹ ಮೊಕದ್ದಮೆ ಹೂಡಲಿಕ್ಕೆ ಇವತ್ತು ಸಹ ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಇವತ್ತು ಇದೇ ರಾಜ್ಯಪಾಲರು ಏನು ಸಿದ್ದರಾಮಯ್ಯನವ್ರ ಮೇಲೆ ಟಿಜಿ ಅಪ್ರಾಮ್ ಅಂತೇಳಿ ಮನವಿಯನ್ನು ಕೊಡ್ತಾನೆ 11:30 ಗಂಟೆಗೆ. ಸಾಯಂಕಾಲ 6 ಗಂಟೆಗೆ ಇವತ್ತು ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದರಲ್ಲಿ ಪ್ರಾಥಮಿಕ ತನಿಖೆನೂ ಕೂಡ ಆಗಿಲ್ಲ. ಆಗ ಪ್ರಾಥಮಿಕ ತನಿಖೆ ಆದಂತ ಪ್ರಕರಣ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪ್ರಾಥಮಿಕ ತನಿಖೆಯಾಗಿ ಇವತ್ತು ಲೋಕಾಯುಕ್ತರು ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡೋಕೆ ಪರವಾನಗಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಿಮ್ಮ ನುರ್ಗೇಶ್ ನಿರಾಣಿ ಅವ್ರ ಮೇಲೆ ಕೂಡ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ಗೆ ಇವತ್ತು ಸಹ ಲೋಕಾಯುಕ್ತರು ಇವತ್ತು ಸಹ ಗಂತವತ್ತು ರಾಜ್ಯಪಾಲರಿಗೆ ಪರವಾನಗಿ ಕೇಳಿದ್ದಾರೆ. ಇದೆಲ್ಲವೂ ಕೂಡ 8-10 ತಿಂಗಳಿಂದ. ಅದೇ ರೀತಿ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಇವತ್ತು ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಪರವಾನಗಿ ಕೊಡಬೇಕೆ ಇವತ್ತು ಸಹ ಗವರ್ನರ್ ಅವ್ರಿಗೆ ಪತ್ರವನ್ನು ಬರೆದಿದ್ದಾರೆ. ಇತ್ತೀಚೆಗೆ 8-9 ತಿಂಗಳಿಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಮೇಲೆ 8-9 ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಇವೆಲ್ಲವೂ ಕೂಡ 4 ಪ್ರಕರಣದಲ್ಲಿ ಪ್ರಾಥಮಿಕ ತನಿಖೆ ಆಗಿತ್ತು ಸಹ ಗವರ್ನರ್ ಅವರಿಗೆ ಪರವಾನಗಿ ಕೊಡ್ಲಿಕ್ಕೆ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರ 8-9 ತಿಂಗಳು 15 ತಿಂಗಳು 16 ತಿಂಗಳಾದ್ರೂ ಕೂಡ ಯಾವುದಕ್ಕೂ ಕೂಡ ಪರವಾನಗಿ ಕೊಟ್ಟಿಲ್ಲ. ಪ್ರಾಥಮಿಕ ತನಿಖೆ ನಂತರವೂ ಕೂಡ ಪರವಾನಗಿ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಅಲ್ಲಂ ಪಾಷಾ ಇವತ್ತು ಏನು ನಮ್ಮ ಟಿಜಿ ಅಬ್ರಾಹಿಂ ಏನು ಪಿಟಿಷನ್ ಕೊಡ್ತಾರೆ 10 ಸಾಯಂಕಾಲ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಈ ಒಂದು ಕೇಸಿನ ಬಗ್ಗೆ ಸ್ವತಃ ಖುದ್ದಾಗಿ ಎಲ್ಲವನ್ನ ನಿರ್ಣಯ ಮಾಡಿ ಬರ್ತಾರೆ ಮತ್ತು ಪಿಟಿಷನ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಆದ್ರೆ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ರಾಜ್ಯಪಾಲರು ಸಾಯಂಕಾಲ ರಾತ್ರಿ 10 ಪರ್ಮಿಷನ್ ಕೊಡ್ತಾರೆ. 10 ಗಂಟೆಗಳ ಕಾಲದಲ್ಲಿ 10 ತಾಸ್ನಾಗ ಕೊಡ್ತಾರೆ. 8-10 ತಿಂಗಳಾಗಿ ಆ ಯಾವ ಕೇಸ್ನವರು ಪ್ರಾಥಮಿಕ ತನಿಖೆ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಥಮಿಕ ತನಿಖೆ ಆಗಿಲ್ಲ. ಆ ಕೇಸ್ನಲ್ಲಿ ಕೊಡೋದು ಇವ್ರ ಮೇಲೆ ಕೊಡ್ತಾರೆ. ಅಂದ್ರೆ ದುರುದ್ದೇಶ ಎಷ್ಟಿದೆ ಅಂತೇಳಿ ಇವತ್ತು ತಾವು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ದೇವರಾಜ ಅರಸು ನಂತರ 5 ವರ್ಷ ಪೂರೈಸಿದ ಯಾರಾದ್ರೂ ಮುಖ್ಯಮಂತ್ರಿ ಇದೆ ಅದು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು. 2ನೇ ಬಾರಿಗೆ 136 ಸೀಟ್ಗಳನ್ನು ಪಡ್ಕೊಂಡು ನಾವು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಬಡವರ ಪರವಾಗಿ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, SC ಜನಾಂಗಕ್ಕೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಹ ಹಣವನ್ನು ಒದಗಿಸುವಂತದ್ದು, ಈಗ ಅನೇಕ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮಗಳು ಹಾಕಿಕೊಂಡು 2ನೇ ಬಾರಿಗೂ ಕೂಡ 5 ಗ್ಯಾರಂಟಿಗಳೇನಿದ್ದಾವೆ. ಬಡವರ ಪರವಾಗಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ, ಈ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಮತ್ತೊಮ್ಮೆ ನುಡಿದಂತೆ ನಡೆದಂತವ್ರು. 40 ವರ್ಷ ಸುದೀರ್ಘ ಅವ್ರ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಅವ್ರ ಮೇಲೆ ತುಲಸಿ ಇಲ್ಲ. ಈಗ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿ ಇವತ್ತು ಅವರಿಗೆ ಕಳಂಕ ತರುವ ರೀತಿಯಲ್ಲಿ ಆ ಮುಡ ಹಗರಣ ಬಗ್ಗೆ ಹೇಳ್ಬೇಕಂದ್ರೆ ಆ ಮುಡ ಹಗರಣದಲ್ಲಿ ತಪ್ಪಾದಂತವರು ಮುಡಾದವರು ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಭಾವ ಮೈದಾನ ಮೇಲೆ ಹೆಸರಲ್ಲಿ
3 ಎಕರೆ ಜಮೀನು ಇರ್ತದೆ, 3 ಎಕರೆ ಮೇಲೆ 16 ಗುಂಟೆ. ಅದು ಅವರ ಧರ್ಮಪತ್ನಿ ಕೊಟ್ಟಿರ್ತಾರೆ. ಒಬ್ಬ ಸಹೋದರ ತನ್ನ ಸಹೋದರಿಗೆ ಕೊಟ್ಟಿರ್ತಾನೆ. ಈ ಮೂಡಾದವರು ಅದನ್ನ ಭೂಸ್ವಾಧೀನ ಮಾಡಿಕೊಂಡಿರಂಗಿಲ್ಲ. ಭೂಸ್ವಾಧೀನ ಮಾಡಿಕೊಳ್ಳದೆ ಅವತ್ತು ಸಹ ಆ ಭೂಮಿಯನ್ನ ಇವರು ಅತಿಕ್ರಮಣ ಮಾಡಿ ಅಭಿವೃದ್ಧಿ ಪಡಿಸಿ ಲೇಔಟ್ ಮಾಡಿ ಮಾರಿರ್ತಾರೆ. ನಮ್ಮ ಭೂಮಿ ಹಿಂಗಾಗಿದೆ, ನಮ್ಮ ಭೂಮಿಯನ್ನ ನೀವು ವಾಪಸ್ ಕೊಡಿ ಅಂತ ಕೇಳ್ತಾರೆ. ವಾಪಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಮೂಡಾದಲ್ಲಿ ನಿರ್ಣಯ ಆಗ್ತದೆ. ಮೂಡಾ ಬಿಜೆಪಿ ಅಧ್ಯಕ್ಷ ಇರ್ತಾರೆ, ಮೂಡಾ ಅಧ್ಯಕ್ಷ. ಆ ಬಿಜೆಪಿ ಅಧ್ಯಕ್ಷ ಇದ್ದಾಗ ಅಲ್ಲಿ ಶಾಸಕರು ಜಿಟಿ ದೇವೇಗೌಡ ಜನತಾದಳದವರು, ಸರಾ ಮಹೇಶ್ ತುಳಸ ಜನತಾದಳದವರು, ನಿಮ್ಮ ರಾಮದಾಸ್ ಬಿಜೆಪಿಯವರು, ಇವರೆಲ್ಲರೂ ಕೂಡ ಮೂಡಾದರೆ ಒಪ್ಕೊಳ್ತಾರೆ ತಪ್ಪಾಗಿದೆ, ನಮ್ಮಿಂದ ಮೂಡಾದಿಂದ ತಪ್ಪಾಗಿದೆ, ಅವ್ರ ಭೂಮಿಯನ್ನ ಭೂಸ್ವಾಧೀನ ಪಡಿಸ್ಕೊಂಡು ನಾವು ಆಮೇಲೆ ಅವ್ರಿಗೆ ಪರಿಹಾರ ಕೊಟ್ಟು ನಾವು ಮಾಡಬೇಕಾಗಿತ್ತು. ಆದ್ರೂ ಅವ್ರನ್ನ ಅದು ಯಾವುದೇ ಮಾಡದೆ ಒಂದು ಘೋರವಾದಂತ ತಪ್ಪನ್ನು ಎಸಗಿದ್ದೀವಿ. ಆ ಭೂಮಿಯನ್ನ ನಾವು ತಗೊಂಡು ತಪ್ಪು ಅಭಿವೃದ್ಧಿಪಡಿಸಿ ಮಾರಾಟ ಮಾಡಿದ್ವಿ. ಹೀಗಾಗಿ ಕಾನೂನು ಹೇಳ್ತದೆ, ಕೂಡ ನಿರ್ಣಯ ಆಗ್ತದೆ. ಎಲ್ಲ ನೀವು ವಿಜಯಪುರದಲ್ಲಿ ಕೂಡ ಯಾರಿಗೆ ಭೂಸ್ವಾಧೀನ ಮಾಡಿದ್ರೆ 50-50, 60-40 ಇರ್ತದೆ. ಆ ಮಾಡಿದ ತಪ್ಪಿಗಾಗಿ ಅವರು ಸಿದ್ದರಾಮಯ್ಯನವ್ರಿಗೆ 50% ತುಳುಸ ಅಭಿವೃದ್ಧಿ ಪಡಿಸಿದ ಸೈಟ್ ನಲ್ಲಿ ದ್ವೇಷದಲ್ಲಿ ಕೊಡ್ಲಿಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯನವ್ರಿಗೆ ಕೇಳಿದ್ರಲ್ಲ, ಇಂತಾನೆ ಕೊಡುವಂತನೂ ಕೂಡ ಅವ್ರು ಕೇಳಿರಂಗಿಲ್ಲ. ಆದ್ರೆ ಅದನ್ನ ಇಟ್ಕೊಂಡು ತುಳುಸ ಏನೋ ಅದರಲ್ಲಿ ಹುರುಳಿಲ್ಲ. ಆ ಹುರುಳಿಲ್ಲ ತಪ್ಪು ಮಾಡಿದವ್ರು ಯಾರು? ಸಿದ್ದರಾಮಯ್ಯನವ್ರು ಯಾರಿಗೂ ಕೇಳಿಲ್ಲ, ಒಂದು ಪತ್ರ ಬರ್ದಿಲ್ಲ, ಇಂಥಲ್ಲಿ ನಮ್ಮ ನಿವೇಶನ ಕೊಡಂತ ಕೇಳಿಲ್ಲ. ಅದ್ರ ಮೇಲೆ ತುಳುಸ ಇವತ್ತೊಂದು ಪ್ರಕರಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚುಕ್ಕಿ ತರಬೇಕು, ಕಳಂಕ ತರಬೇಕು. ಈ ಸರ್ಕಾರ ಏನಿದೆ ಆ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು. ಇದು ಯಾವ ಕಾಲಕ್ಕೂ ಕೂಡ ಆಗೋದಿಲ್ಲ. ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ, ಅದೇ ರೀತಿ ನಾವು ರಾಜಕೀಯ ಹೋರಾಟವನ್ನು ಮಾಡಿ ಮನೆ ಮನೆಗೆ ಜನರ ಬಳಿಗೆ ಹೋಗಿ ಸಹ ಈ ಬಿಜೆಪಿಗೆ ಈ ಷಡ್ಯಂತ್ರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ. ಆ ದಿಶೆಯಲ್ಲಿ ಇವತ್ತು ನಾನಾಗ್ಲಿ, ನಮ್ಮ ಶಾಸಕರಾದಂತ ಯಶವಂತರಾಯಗೌಡ ಪಾಟೀಲ್ರು, ನಮ್ಮ ಅಶೋಕ್ ಮನ್ಗೂರು, ಸುನೀಲ್ಗೌಡ ಪಾಟೀಲ್ರು, ರಾಜು ಆಳ್ಗೂರವರು, ಹಮೀದ್ ಮುಷ್ರೀಫ್ ಅವರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ನಮ್ಮ ಮಲ್ಲಿಕಾರ್ಜುನ್ ಲೋಡಿಯವರು, ಮಕ್ಬೂಲ್ ಬಾಗ್ವಾನ್ ಅವರು, ಕಾಂತಾ ನಾಯಕ್ ಅವರು, ಹೀಗೆ ಅವರು ಎಲ್ಲರೂ ಮುಖಂಡರು ಸಹ ಮೂಲಕ ಅಸಂಖ್ಯಾತರ ಕಾರ್ಯಕರ್ತರ ಮೂಲಕ ಇವತ್ತು ನಾವು ಹೋಗಿ ಜಿಲ್ಲಾಧಿಕಾರಿಗಳ ಭೇಟಿಯಾಗಿ ಇವತ್ತು ರಾಷ್ಟ್ರಪತಿಗಳಿಗೆ ಇವರು ಏನು ಗವರ್ನರ್ ಮಾಡಿದಂತ ಕ್ರಮ ಏನಿದೆ ಇದು ಕಾನೂನು ಬಾಹಿರ, ಪ್ರಜಾಪ್ರಭುತ್ವದ ವಿರುದ್ಧ ಸೇಡಿನ ರಾಜಕೀಯ, ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಸಹ ವರ್ತಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ಲಿಕ್ಕೆ ಹೋಗ್ತಿದ್ದೀವಿ. ಮುಂದೆ ಇದು ಜಿಲ್ಲಾ ಆದ ನಂತರ ಪ್ರತಿಯೊಂದು ತಾಲೂಕಿನಲ್ಲಿ, ಮತಕ್ಷೇತ್ರದಲ್ಲಿ, ಹಳ್ಳಿಗೂ ಕೂಡ ನಮ್ಮ ಹೋರಾಟ ಮುಂದುವರ್ತದೆ. ಈ ಒಂದು ಕ್ರಮ ಏನಿದೆ ಬಿಜೆಪಿಯವರು ನಮ್ಮನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಬಿಜೆಪಿಯವರಂತ ಮೂರ್ಖರು ಯಾರೂ ಇಲ್ಲ. ಸಿದ್ದರಾಮಯ್ಯನವರು ಬಂತ ಜನಪ್ರಿಯ ನಾಯಕರ ಮೇಲೆ ಕೈ ಹಾಕಿದ್ರೆ ಇವರು ಸುಟ್ಟು ಭಸ್ಮ ಆಗ್ತಾರೆ. ಇವತ್ತು ಇದರ ಪಶ್ಚಾತ್ತಾಪ ಅಂತ ಪ್ರಶ್ನೆ ಬರ್ತದೆ ಅವ್ರ ಮುಂದೆ. ಜನ ಇವತ್ತು ಇದನ್ನ ಸಹಿಸುವುದಿಲ್ಲ. ಕರ್ನಾಟಕ ರಾಜ್ಯದ ಜನ ವೆಸ್ಟ್ ಬೆಂಗಾಲ್ನಾಗ ಏನ್ ಮಾಡಿದ್ರಿ, ಡೆಲ್ಲಿದಾಗ ಏನ್ ಮಾಡಿದ್ರಿ, ತಮಿಳುನಾಡಾಗ ಏನ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ಸಹ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮುಂದೆ ಗಾಂಧಿ ಚೌಕು, ತದನಂತರ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಲ್ಲಿ ಮತ್ತೆ ಎಲ್ಲ ನಾಯಕರು ಕೂಡ ಇವತ್ತು ಸಹ ನಾವು ಹಂತವಾಗಿ ಮಾತನಾಡ್ತೇವೆ, ಮನವಿಯನ್ನ ಸಲ್ಲಿಸ್ತೇವೆ. ಅದಕ್ಕೆ ಇವತ್ತು ಸಹಸ್ರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತೆಲ್ಲರೂ ಜನತೆ, ಇವತ್ತು ರಾಜ್ಯದ ಜನತೆ ತಾವು ಬಂದಿದ್ರಿ. ನಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸಿ ಈ ಹೋರಾಟ ನಾವು ನಿರಂತರವಾಗಿ ಮಾಡಿ ನಮಗೆ ಈ ಬಿಜೆಪಿಯವರಿಗೆ ತಕ್ಕ ಪಾಠ ಸಲ್ಲಿಸುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ.